ಹಾಯ್ ಫ್ರೆಂಡ್ಸ್, ಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಸ್ವಾಗತ ಮಾಡ್ತೀನಿ ರೀ ನಿಮ್ಗೆ. ಹೇಗಿದ್ದೀರಿ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಈಗ ಬನ್ನಿ ಫ್ರೆಂಡ್ಸ್, ಇವತ್ತು ನಾ ಏನು ಹೇಳ್ಕೊಡ್ಬೇಕಂದೇನಪ್ಪ ಅಂತಂದ್ರೆ ಜವಾರಿ ಊಟ ಫ್ರೆಂಡ್ಸ್, ಹಳ್ಳಿ ಊಟ ಹೇಳ್ಕೊಡ್ತೀನಿ ರೀ ಇವತ್ತು ಟಿಪ್ಸ್ ನಿಮ್ಗೆ. ಬದ್ನಿಕಾಯಿ ಪಲ್ಯ, ಅಡ್ಗಾಯಿ ಪಲ್ಯ ಮಾಡ್ತೀನಿ ರೀ, ಬಿಳಿಜೋಳ ರೊಟ್ಟಿ ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ್. ಬನ್ನಿರಿ, ಈ ರೀತಿ ತರಿಯಾಗಿ ಈ ರೀತಿ ಪಲ್ಯ ಆಕೈತ್ರಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿರಿ ಮನ್ಯಾಗ. ಬರ್ರಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ್ರಿ. ಬರ್ರಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿ. ನೋಡಿರಿ ಫ್ರೆಂಡ್ಸ್, ಟೊಮೆಟೊ ಕಟ್ ಮಾಡಿ ತೊಗೊಂಡಿನ್ರಿ, ಉಳ್ಳಾಗಡ್ಡಿ ರೀ, ಕೊತ್ತಂಬರಿ ತೊಗೊಂಡಿನ್ರಿ ಫ್ರೆಂಡ್ಸ್. ಇದ್ರೊಳಗೆ ರೀ ಶೇಂಗಾದ ಪೌಡ್ರ್ ಮಾಡ್ಕೊಂಡಿನ್ರಿ, ಮೆಂತ್ಯ, ಜೀರಿಗೆ, ಮೆಣಸು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಶೇಂಗಾದ ಪೌಡ್ರ್ ಸಣ್ಣ ಮಾಡಿ ಇಟ್ಕೊಂಡಿನ್ರಿ. ಎಲ್ಲ ಮಸಾಲೆ ಹಾಕಿ ಎಣ್ಣೆ ತೊಗೊಂಡಿನ್ರಿ. ಇದ್ರಾಗ ನೋಡಿರಿ ಜೀರಿಗೆ ತೊಗೊಂಡಿನ್ರಿ, ಮೆಂತ್ಯ ಒಂದು ಸ್ವಲ್ಪ 4 ಲವಂಗ ತೊಗೊಂಡಿನ್ರಿ, ಚಕ್ಕೆ ತೊಗೊಂಡಿನ್ರಿ, 2 ಮೆಣಸು ತೊಗೊಂಡಿನ್ರಿ. ಇದು ಫ್ರೆಂಡ್ಸ್ ಮೆಂತ್ಯ, ಜೀರಿಗೆ, ದಾಲ್ಚಿನ್ನಿ, ಲವಂಗ, ಮೆಣಸು ಎಲ್ಲ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿನ್ರಿ ಫ್ರೆಂಡ್ಸ್. ಆ ಮಸಾಲೆ ತೊಗೊಂಡಿನ್ರಿ, ಮನೆಗೆ ಮಾಡ್ಕೊಂಡಿನ್ರಿ. ಬದ್ನಿಕಾಯಿ ಕಟ್ ಮಾಡ್ಕೊಂಡಿನ್ರಿ. ಬರ್ರಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಈಗ ನೋಡಿರಿ ಫ್ರೆಂಡ್ಸ್, ಇದಕ್ಕೆ ನೀರು ಹಾಕಿ ಸ್ವಲ್ಪ ಕಲಿಸ್ಕೋಬೇಕ್ರಿ. ಇದನ್ನು ಸ್ವಲ್ಪ ಗಟ್ಟಿ ಇರ್ಬೇಕ್ರಿ, ಇಲ್ಲಾಂದ್ರೆ ಸರಿಯಾಗಂಗಿಲ್ಲ ರೀ ಇದು. ಈಗ ನೋಡಿರಿ ಫ್ರೆಂಡ್ಸ್, ಈಗ ಹೋಳು ಇಟ್ಕೊಂಡಿನ್ರಿ. ಈ ರೀತಿ ಚೆಂದಾಗಿ ತೊಳೆದು ಹೋಳು ಇಟ್ಟಿನ್ರಿ. ಇದ್ರೊಳಗೆ ಶೇಂಗಾ ಪುಡಿ ತುಂಬ್ಕೋಬೇಕ್ರಿ ಫ್ರೆಂಡ್ಸ್. ಬೇಕ್ರಿ ಈ ರೀತಿ ಎಲ್ಲ ಹೊಸು ತುಂಬಬೇಕ್ರಿ ಫ್ರೆಂಡ್ಸ್. ಹಿಂಗೆ ಒತ್ತಬೇಕ್ರಿ. ಅವು ನೋಡ್ರಿ ಹಿಂಗೆ ಹಾಕವ್ರಿ. ಸ್ವಲ್ಪ ಲೇಟಾಗೈತ್ರಿ ಫ್ರೆಂಡ್ಸ್, ಈಗ ಹೋಳಿಟ್ಟು ಹಿಂಗಾಗಿ ಬಾಯಿ ಬಿಟ್ಟವ್ರಿ, ಕುಡ್ಕೊತಾವ್ರಿ ತಾನೇ. ಇದು ಹಾಕಿದ್ಮೇಲೆ ಈ ರೀತಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ಈ ರೀತಿ ತುಂಬ್ಕೊಂಡಿನ್ರಿ. ಈಗ ಬರ್ರಿ ಫ್ರೆಂಡ್ಸ್, ಗ್ಯಾಸ್ ಹತ್ಸೋಣ್ರಿ. ಅದೈತ್ರಿ. ಈಗ ಜೀರಿಗೆ ಹಾಕೋತೀನಿ ರೀ ಅದಕ್ಕೆ. ಆಮ್ಯಾಗ ಒಂದು ಸ್ವಲ್ಪ ಟೇಸ್ಟಿಗೆ ಅಂತೇಳಿ ಮೆಂತ್ಯ ಕಾಳು ತೊಗೊಂಡಿನ್ರಿ ಫ್ರೆಂಡ್ಸ್, ಅವು ಹಾಕ್ತೀನಿ ರೀ. ಆಮ್ಯಾಗ ಲವಂಗ, ಮೆಣಸು ಹಾಕ್ತೀನಿ ರೀ ಫ್ರೆಂಡ್ಸ್. ಆಮ್ಯಾಗ ಚಕ್ಕೆ ಹಾಕ್ತೀನಿ ರೀ, ಕೊತ್ತಂಬರಿ ಹಾಕ್ತೀನಿ ರೀ ಫ್ರೆಂಡ್ಸ್. ಟೊಮೆಟೊ ಹಾಕ್ತೀನಿ ರೀ ಇದ್ರೊಳಗೆ. ನೋಡಿರಿ ಫ್ರೆಂಡ್ಸು, ಫಸ್ಟ್ ಉಳ್ಳಾಗಡ್ಡಿ ಹಾಕ್ತಾರೆ ಫ್ರೆಂಡ್ಸ್ ಪಾನಕ್ಕೆ. ಇದ್ರೊಳಗೆಲ್ಲ ಹುಳಿ ಬಿಡ್ಬೇಕಂತ ಹೇಳಿ ನಾವು ಫಸ್ಟ್ ಟೊಮೆಟೊ ಹಾಕೊಂಡ್ರಿ. ಟೊಮೆಟೊ ಹಾಕೊಂಡ್ರೆ ಟೇಸ್ಟಿ ಆಗ್ತೈತ್ರಿ ಫ್ರೆಂಡ್ಸ್ ಪಲ್ಯ. ನೋಡಿರಿ ಅವು ಸ್ವಲ್ಪ ಎಲ್ಲ ಮತ್ತು ಮಿದು ಆದ ಕೂಡಲೇ ಹಾಕ್ಬೇಕು ಫ್ರೆಂಡ್ಸ್. ಈಗ ಉಳ್ಳಾಗಡ್ಡಿ ಹಾಕ್ತೀನಿ. ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್, ಗೋಲ್ಡನ್ ಕಲರ್ ಬರೋ ತನಕ, ಅಂದರೆ ಟೇಸ್ಟ್ ಆಗ್ತೈತ್ರಿ. ಒಂದು 2 ನಿಮಿಷ ಬಿಡಿರಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಈ ರೀತಿ ಆಗೈತಿ ಗೋಲ್ಡನ್ ಕಲರ್ ಫ್ರೆಂಡ್ಸ್. ಅದಕ್ಕೆ ಪುಡಿ ಮಾಡ್ಕೊಂಡು ಮಸಾಲೆ ಹಾಕ್ಕೊಂಡ್ರಿ ಫ್ರೆಂಡ್ಸ್. ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ ಹಾಕ್ತೀನಿ ರೀ ಫ್ರೆಂಡ್ಸ್. ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು ರೀ. ನೋಡಿರಿ ಫ್ರೆಂಡ್ಸ್, ಈಗ ಅದಕ್ಕೆ ಶೇಂಗಾ ಪುಡಿ ಹಾಕೋತೀನಿ ರೀ ಫ್ರೆಂಡ್ಸ್.
ಈ ರೀತಿ ಕುದಿನ ಫ್ರೆಂಡ್ಸ್. ಅದಕ್ಕೊಂದು ಸ್ವಲ್ಪ ನೀರು ಹಾಕಬೇಕು ಫ್ರೆಂಡ್ಸ್, ಅರ್ಧ ಕಪ್ನಷ್ಟು. ಒಂದು 2 ನಿಮಿಷ ಕುದಿಬೇಕು ಫ್ರೆಂಡ್ಸ್. ಕುದ್ದೈತ್ರಿ ಈಗ. ಒಂದು 2 ನಿಮಿಷದಷ್ಟು ನೀರು ಹಾಕಿದ್ಮೇಲೆ ಇದನ್ನೇ ಕುದಿಬೇಕು ಫ್ರೆಂಡ್ಸ್. ಕುದಿಬೇಕ್ರಿ ಇದು. ಕುದಿದ್ಮೇಲೆ ಬದ್ನೆಕಾಯಿ ಹಾಕಬೇಕು ರೀ. ಈಗ ನೋಡಿರಿ ಈ ರೀತಿ ಕುದಿಬೇಕು ಒಂದು 2 ನಿಮಿಷ. ಕುದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಈಗ ಇವು ಬದ್ನೆಕಾಯಿ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್. ಒಂದೊಂದು ಹಾಕ್ತೀನಿ ರೀ. ಒಂದು 2 ನಿಮಿಷ ಕುದಿಬೇಕ್ರಿ ಇದು. 2-3 ನಿಮಿಷ ಅಷ್ಟೇ ಕುದಿಬೇಕ್ರಿ. ಜಾಸ್ತಿ ಕುದ್ರೆ ಸರಿ ಆಗಂಗಿಲ್ಲ ರೀ. ಈಗ ಫ್ರೆಂಡ್ಸ್ 1 ನಿಮಿಷ ಕುದ್ದಾವ್ರಿ. ಇದೊಂದು ಸ್ವಲ್ಪ ತಿರುಗಿಸ್ಬೇಕ್ರಿ. ಈ ರೀತಿ ತಿರುಗಿಸಿ ಮತ್ತೊಂದು ನಿಮಿಷ ಕುದಿಸ್ಬೇಕ್ರಿ ಫ್ರೆಂಡ್ಸ್. ಈ ರೀತಿ ಹಾಕ್ಬೇಕ್ರಿ. ಕೈಗೆ ಸಿಗೋಲಾಗ್ಯಾವ್ರಿ. ಈಗ ಇನ್ನೊಂದು ನಿಮಿಷ ಕುದಿಬೇಕ್ರಿ ಇದು. ಈಗ ನೋಡಿರಿ 1 ನಿಮಿಷದಿಂದ ಮುಚ್ಚಿದ್ದೀನಿ. ಗ್ಯಾಸ್ ಆಫ್ ಮಾಡೀನಿ. ಈ ರೀತಿ ಹಾಕೈತೆ ನೋಡಿರಿ. ಸ್ವಲ್ಪ ತಿರುಗಿ ಗರಿ ಆದ ಪಲ್ಯ ರೆಡಿ ಆಯ್ತು ರೀ ಫ್ರೆಂಡ್ಸ್. ಬರ್ರಿ ಜೋಳದ ರೊಟ್ಟಿ ಮಾಡೋಣ ರೀ. ಈಗ ಬರ್ರಿ ಫ್ರೆಂಡ್ಸ್, ಜಿಗಿ ಇಟ್ಟೀನಿ ರೀ. ಜಿಗಿ ಹಾಕೋತೀನಿ ರೀ ಈಗ. ನಾನು ನಿಮಗೆ ಬೆಳಗ್ಗೆ ರೊಟ್ಟಿ ಹೆಂಗೆ ಲಟ್ಸ್ಬೇಕು ಅಂತ ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸು. ಈ ರೀತಿ ಜಿಗಿ ಹಾಕೊಂಡು ಹಿಂಗೆ ಮಾಡ್ಬೇಕ್ರಿ ಇದನ್ನು. ನೋಡಿ ಫ್ರೆಂಡ್ಸ್, ಈ ರೀತಿ ಹಿಟ್ಟನ್ನ ಹಾಕ್ಕೊಂಡೀನಿ ರೀ. ಫ್ರೆಂಡ್ಸ್ ಚೆನ್ನಾಗಿ ಮಾಡಿ ರೊಟ್ಟಿ ಮಾಡತ್ತೀನಿ ನೋಡ್ರಿ. ಈ ರೀತಿ ಸ್ವಲ್ಪ ಕೈಲೇ ಬಡ್ಕೋಬೇಕ್ರಿ ನೀವು. ಬಡ್ಕೊಂಡ್ರಿ ಇದು ಬೆಳ್ಳುಂಗಿಗೆ ಇದು ಕಟ್ಟಿನಿ ರೀ, ಹಾಳಿ, ಪ್ಲಾಸ್ಟಿಕ್ ಹಾಳಿ. ಹಿಂಗೆ ಮಾಡ್ಬೇಕ್ರಿ. ಭಾಳ ಚಂದ ಆಕವ್ರಿ ಫ್ರೆಂಡ್ಸ್. ಕೈಲೇ ಬಡ್ತಿದ್ದ ಚಂದ ಆಕವ್ರಿ ರೊಟ್ಟಿ. ಹಿಂಗೆ ಮಾಡೋದ್ರಿ. ನೋಡಿರಿ ಫ್ರೆಂಡ್ಸ್, ಎಷ್ಟಾಗೈತೆ ರೀ. ಬರ್ರಿ ಹಾಕೋಣ. ಹಾಕಿದ ಕೂಡಲೇ ನೀರು ಹಚ್ಬೇಕ್ರಿ. ಹಚ್ಚಿದ್ರೆ ಸ್ಮೂತ್ ಬರ್ತಾವ್ರಿ ರೊಟ್ಟಿ. ಈ ರೀತಿ ಹಚ್ಬೇಕ್ರಿ. ಹಿಂಗೆ ಹಾಕ್ಬೇಕ್ರಿ. ಬರೀ ಮತ್ತೊಂದು ಮಾಡೋಣ ಫ್ರೆಂಡ್ಸ್. ಅಷ್ಟು ದೊಡ್ಡದೈತ್ರಿ.
ಹಿಂಗೆ ಬಿಡಿಬೇಕ್ರಿ. ಈ ರೀತಿ ಲಟ್ಸೋದು ಫ್ರೆಂಡ್ಸ್. ಹಿಂಗೆ ಲಟ್ಸ್ಬೇಕು ನೋಡ್ರಿ ಫ್ರೆಂಡ್ಸ್. ಹಿಂಗೆ ಸ್ವಲ್ಪ ಹಿಟ್ಟು ಹಾಕ್ಬೇಕ್ರಿ ಬಾಜುಕ್ಕೆ, ಇಲ್ಲಾಂದ್ರೆ ಹತ್ಕೊಂಡು ಹರಿತೀನಿ ರೀ ಫ್ರೆಂಡ್ಸ್ ರೊಟ್ಟಿ. ಹಿಂಗೆ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್. ಈಗ ಇಲ್ಲಿ ನೋಡ್ರಿ ಹಿಂಗೆ ಬರ್ತದೆ ನೋಡ್ರಿ ಫ್ರೆಂಡ್ಸ್. ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಫ್ರೆಂಡ್ಸ್ ರೊಟ್ಟಿ. ಕೈಲಿಂದ ಬಿಡೋದಕ್ಕಿಂತ ಮಸ್ತ್ ಆಗ್ಯಾವ ನೋಡ್ರಿ. ಈ ರೀತಿ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಈ ರೀತಿ ಲಟ್ಸೋದ್ರಿ. ಭಾಳ ಚಂದ ಆಕವ್ರಿ ಫ್ರೆಂಡ್ಸ್ ರೊಟ್ಟಿ. ನೀವು ಹೈರಾಣ ಆಗೋದೇ ಬೇಡ್ರಿ. ಇಲ್ಲಿ ನೋಡ್ರಿ ರೊಟ್ಟಿ ರೆಡಿ ಆದವ್ರಿ. ಇದೇ ರೀತಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ರೊಟ್ಟಿ ರೆಡಿ ಆಗ್ಯಾವ್ರಿ. ಬದ್ನಿಕಾಯಿ ಪಲ್ಯ ರೆಡಿ ಆಗೈತ್ರಿ. ಇದು ಕಂಟೈನರ್ ಬಾಕ್ಸ್ ತೊಗೊಂಡಿನಿ ರೀ. ಇದ್ರೊಳಗೆ ರೊಟ್ಟಿ ಇಟ್ಟರೆ ಅಂದ್ರೆ ಮೆತ್ತಗೆ ಹಾಕೋರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಹಿಂಗೆ ಆಗ್ತಾವೆ ನೋಡ್ರಿ ಫ್ರೆಂಡ್ಸ್. ಈ ರೀತಿ ಆಗ್ತಾವ್ರಿ. ಯಾವಾಗಲೂ ನೀವು 8 ತಾಸು ಏನೂ ಆಗಂಗಿಲ್ಲ ರೀ. ಬೇಕಿದ್ರೆ ಆರ್ಡ್ರ್ ಹಾಕಿರಿ, ನನ್ನ ಕಡೆ ಅದಾವ್ರಿ. ನಾ ನಿಮಗೆ ಇದು ಮಾಡ್ತೇನೆ ರೀ, ಆನ್ಲೈನ್ ಮಾಡ್ತೀನಿ ರೀ ಫ್ರೆಂಡ್ಸ್. ಈಗ ನೋಡ್ರಿ ರೊಟ್ಟಿ ರೀ ಈ ರೀತಿ ಆಗ್ಯಾವ ನೋಡ್ರಿ. ನೀವು ಮಾಡಿರಿ, ಟ್ರೈ ಮಾಡಿರಿ, ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಬದ್ನಿಕಾಯಿ ಪಲ್ಯ ರೊಟ್ಟಿ, ಅಡ್ಗಾಯಿ ಪಲ್ಯ ರೊಟ್ಟಿ ರೆಡಿ ಆಗೈತೆ ರೀ ಫ್ರೆಂಡ್ಸ್. ಊಟ ಮಾಡ್ಬೇಕಂತ ಹಾಕೊಂಡು ಕೂತೀನಿ ರೀ ಫ್ರೆಂಡ್ಸ. ಊಟ ಮಾಡೋಣ ಬರ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೆಂಗಾಗೈತಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ. ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತೀನಿ ರೀ. ಬಾಯ್ ಫ್ರೆಂಡ್ಸ್.